ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿಂಧು ಮಲ್ನಾಡ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಹಾಸನದ ಹೆತ್ತೂರ್ ಲೈಕನ್. ಕ್ರಿಕೆಟ್ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ? ಪ್ರತಿಯೊಬ್ರು ಇಷ್ಟಪಡ್ತಾರೆ. ಸಣ್ಣ ಮಕ್ಕಳಿಂದ ಹಿಡಿದು ಹಣ್ಣು ಮುದುಕಿವರೆಗೂ ತುಂಬಾ ಕ್ರೇಜಿಯಾಗಿ ಇಷ್ಟಪಡ್ತಾರೆ. ಅದರಲ್ಲೂ ಹುಡುಗ ಹುಡುಗಿ ಅನ್ನೋ ಭೇದ ಭಾವ ಇಲ್ದೇನೆ ಪ್ರತಿಯೊಬ್ರು ಹುಚ್ಚರಂತ ಇಷ್ಟಪಡ್ತಾರೆ. ಅದು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ನನ್ನ ಮಾತುಗಳನ್ನ ಕೇಳಿದ ಮೇಲೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ, ನಾನಿವಾಗ ಯಾವ ಟಾಪಿಕ್ನ ಇಟ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಹೌದು, ನಾನಿವಾಗ ಮಾತಾಡ್ತಾ ಇರೋದು ಕ್ರಿಕೆಟ್ ಬಗ್ಗೆ, ಅದರಲ್ಲೂ IPL ಕ್ರಿಕೆಟ್ ಬಗ್ಗೆ. ನಾನಿವಾಗ IPL ಕ್ರಿಕೆಟ್ ಬಗ್ಗೆ ಒಂದು ಲೇಟೆಸ್ಟ್ ಆದಂಥ ಅಪ್ಡೇಟೆಡ್ ನ್ಯೂಸ್ ಜೊತೆ ಬಂದಿದ್ದೀನಿ. ಅದೇನಪ್ಪ ಲೇಟೆಸ್ಟ್ ನ್ಯೂಸ್ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಬನ್ನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ಅಂತ ಅಂದ್ಕೊಂಡು ನಾನು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಾಸ್ತಿ ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ, ಬನ್ನಿ ಇವತ್ತಿನ ಮ್ಯಾಟ್ರಿಗೆ ಬಂದ್ಬಿಡೋಣ. ಈ ವಿಡಿಯೋದಲ್ಲಿ ನಾನು ನಿಮಗೆ IPL ಆಕ್ಷನ್ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಮೈನ್ ಪಾಯಿಂಟ್ಗಳನ್ನ ಕವರ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, IPL ಆಕ್ಷನ್ ಎಲ್ಲಿ ಮತ್ತು ಯಾವಾಗ ನಡೆಯುತ್ತೆ ಅನ್ನೋದು, ಮತ್ತು 2025 IPL ಆಕ್ಷನ್ನಲ್ಲಿ ಎಷ್ಟು ಆಟಗಾರರು ಇರ್ತಾರೆ, ಹಾಗೇನೆ ಈ ವರ್ಷದ ಹರಾಜು ಒಂದು ಮೆಗಾ ಆಕ್ಷನ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಅದು ಯಾಕೆ ಅಂತ ಹೇಳ್ಬಿಟ್ಟು, ಹಾಗೇನೆ ತಂಡದ ರಚನೆ ಮಾಡೋದಕ್ಕೆ ಪ್ರತಿ ತಂಡದಲ್ಲಿ ಎಷ್ಟು ಹಣ ಇದೆ, ಹಾಗೇನೆ ಹರಾಜಿನಲ್ಲಿ ತಂಡಗಳು ಎಷ್ಟು ಆಟಗಾರರನ್ನ ಪರ್ಚೇಸ್ ಮಾಡಬಹುದು, ಹೀಗೆ ಹಲವಾರು ವಿಷಯಗಳ ಕುರಿತು ಡೀಟೇಲ್ ಆಗಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, 2025 IPL ಆಕ್ಷನ್ನು ಯಾವಾಗ ಮತ್ತು ಎಲ್ಲಿ ನಡೆಯುತ್ತೆ ಅಂತ ನೋಡೋದಾದ್ರೆ, ಅದು ಇದೇ ತಿಂಗಳ ಅಂದರೆ ನವೆಂಬರ್ 24 ಮತ್ತು 25 ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೀತಾ ಇದೆ. ವಿದೇಶದಲ್ಲಿ ನಡೀತಾ ಇರ್ತಕ್ಕಂಥ ಎರಡನೇ ಆಕ್ಷನ್ ಇದಾಗಿದೆ. ಮೊದಲನೇ ಆಕ್ಷನ್ ಬಂದ್ಬಿಟ್ಟು ದುಬೈನಲ್ಲಿ ನಡೆದಿತ್ತು. 2024 IPL ಆಕ್ಷನ್ ಬಂದ್ಬಿಟ್ಟು ದುಬೈನಲ್ಲಿ ನಡೆದಿತ್ತು. ಅದಾದ್ಮೇಲೆ ಇವಾಗ ಸೆಕೆಂಡ್ 2025 ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ ನಡೀತಾ ಇದೆ. ಎಲ್ಲಿ ಅನ್ನೋದು ಇವಾಗ ಕನ್ಫರ್ಮ್ ಆಯಿತು, ಮತ್ತು ಯಾವಾಗ ಅನ್ನೋದು ಕನ್ಫರ್ಮ್ ಆಯಿತು. ಆದರೆ ಎಷ್ಟು ಗಂಟೆಗೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಈ ಪ್ಲೇಸಲ್ಲಿ 2 ದಿನ ಆಕ್ಷನ್ ನಡೀತಾ ಇದೆ. IPL ಆಕ್ಷನ್ಗೆ ಇಲ್ಲಿವರೆಗೂ 1574 ಜನ ಪ್ಲೇಯರ್ಸ್ಗಳು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಬಟ್ ಇದು ಫೈನಲೈಸ್ ಏನಲ್ಲ. ಇಲ್ಲಿ IPL ಮತ್ತು ಫ್ರಾಂಚೈಸಿಗಳು ಒಂದು ಸಮಾಲೋಚನೆ ನಡೆಸಿದ ನಂತರದಲ್ಲಿ ಒಂದು ಫೈನಲ್ ಲಿಸ್ಟ್ನ ಬಿಡ್ತಾರೆ. ಅದಿನ್ನೂ ಬಿಟ್ಟಿಲ್ಲ. ಒಟ್ಟಿಗೆ 1574 ಜನ ಪ್ಲೇಯರ್ಸ್ ಇದುವರೆಗೂ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಈ ವರ್ಷದ ಹರಾಜು ಅಂದರೆ 2025 ಹರಾಜು ಒಂದು ಮೆಗಾ ಆಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, IPL ಆಕ್ಷನ್ನಲ್ಲಿ ಒಂದು ನಿಯಮ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಪ್ರತಿ ಫ್ರಾಂಚೈಸಿಗಳು ತಮ್ಮ ಆಟಗಾರರಲ್ಲಿ 3 ವರ್ಷಗಳಿಗೆ ಒಂದ್ಸಲ ಅಲ್ಲಿ ಆಟಗಾರರನ್ನ ರೀಅರೇಂಜ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರೀಅರೇಂಜ್ ಮಾಡ್ಕೊಳ್ಳೋ ಅಂತ ರೂಲು ಈ ವರ್ಷ ನಡೀತಾ ಇದೆ. ಇಲ್ಲಿ ಪ್ರತಿ ಫ್ರಾಂಚೈಸಿಗಳು ಒಂದಿಷ್ಟು ಸಂಖ್ಯೆ ಆಟಗಾರರನ್ನ ಮಾತ್ರ ರಿಟೈನ್ ಮಾಡಿಕೊಂಡು ಉಳಿದಂಥ ಆಟಗಾರರನ್ನ ಆಕ್ಷನ್ನಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಅಂದರೆ ಈ ಹಳೆ ಆಟಗಾರರು ಏನಿರ್ತಾರೆ, ಆ ಹಳೆ ಆಟಗಾರರಲ್ಲಿ ಒಂದಿಷ್ಟು ಸಂಖ್ಯೆ ಆಟಗಾರರನ್ನ ಮಾತ್ರ ಈ ಸಲ ನಾವಲ್ಲಿ ಉಳಿಸ್ಕೋಬೇಕಾಗುತ್ತೆ. ಇನ್ನು ಉಳಿದಂಥವ್ರನ್ನ ಆಕ್ಷನ್ನಲ್ಲಿ ಅವ್ರನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಈ ವರ್ಷ ಏನು ರೂಲ್ ಇದೆಯಪ್ಪ ಅಂತ ಹೇಳಿದ್ರೆ, ಈ ಹಳೆ ಆಟಗಾರನ ಉಳ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 6 ಜನಗಳನ್ನ, ಅಂದರೆ 6 ಜನ ಪ್ಲೇಯರ್ಸ್ನ ಮಾತ್ರ ಉಳಿಸ್ಕೋಬೇಕಾಗಿದೆ. ಉಳಿದಂಥವ್ರನ್ನ ಆಕ್ಷನ್ನಲ್ಲಿ ನಾವು ಪರ್ಚೇಸ್ ಮಾಡಬೇಕಾಗಿದೆ. ಸೊ ಈ 6 ಜನ ಪ್ಲೇಯರ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 5 ಜನ ಕ್ಯಾಪ್ಡ್ ಪ್ಲೇಯರ್ಸ್ ಮತ್ತು ಇನ್ನಿಬ್ರು ಪ್ಲೇಯರ್ಸು ಅನ್ಕ್ಯಾಪ್ಡ್ ಪ್ಲೇಯರ್ಸ್ನ ಉಳಿಸ್ಕೊಳ್ಳೋದಕ್ಕೆ, ಅಂದರೆ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಫ್ರಾಂಚೈಸಿಗಳಿಗೆ ಅವಕಾಶ ಇರುತ್ತೆ. ಇಲ್ಲಿ ಕ್ಯಾಪ್ಡ್ ಪ್ಲೇಯರ್ಸ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಮ್ಯಾಚ್ ಅನ್ನ ಯಾರು ಆಟ ಆಡಿರ್ತಾರೋ ಅಂತ ಪ್ಲೇಯರ್ಸ್ ಅನ್ನ ಕ್ಯಾಪ್ಡ್ ಪ್ಲೇಯರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಂಥ ಪ್ಲೇಯರ್ಸ್ಗಳಲ್ಲಿ ಒಂದು ಫ್ರಾಂಚೈಸಿನಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 5 ಜನನ ಉಳಿಸ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಗೊತ್ತಾಯ್ತಲ್ವಾ? ಈ 6 ಜನನಲ್ಲಿ 5 ಜನ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 5 ಜನ ಕ್ಯಾಪ್ಡ್ ಪ್ಲೇಯರ್ಸ್, ಇನ್ನ 2 ಅನ್ಕ್ಯಾಪ್ಡ್ ಪ್ಲೇಯರ್ಸ್ಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ವರ್ಷದ ಆಕ್ಷನ್ 2025 ಆಕ್ಷನ್ ಏನಿದೆ ಒಂದು ಮೆಗಾ ಆಕ್ಷನ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಓಕೆ, ಫ್ರಾಂಚೈಸಿಗಳು ತಮ್ಮ ತಂಡವನ್ನು ರಚನೆ ಮಾಡೋದಕ್ಕಾಗಿ ಎಷ್ಟು ಹಣವನ್ನು ಹೊಂದಿದೆ ಅಂತ ನೋಡೋದಾದ್ರೆ, ಪ್ರತಿ ಫ್ರಾಂಚೈಸಿಗಳು 120 ಕೋಟಿಯ ಒಂದು ಪರ್ಸನ್ನ ಹೊಂದಿರುತ್ತೆ. ಆ 120 ಕೋಟಿಯನ್ನು ಬಳಸ್ಕೊಂಡು ತಮ್ಮ ಪ್ಲೇಯರ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಅಮೌಂಟನ್ನು ಆಲ್ರೆಡಿ ಕೆಲವೊಂದಷ್ಟು ಪ್ಲೇಯರ್ಸ್ಗಳನ್ನ ರಿಟೈನ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಬಳಸ್ಕೊಂಡಾಗಿದೆ. ಇನ್ನು ಉಳಿದಂಥ ಹಣದಲ್ಲಿ ಆಕ್ಷನ್ ಟೈಮಲ್ಲಿ ಉಳಿದಂಥ ಪ್ಲೇಯರ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ಪ್ರತಿ ತಂಡನೂ ಎಷ್ಟೆಷ್ಟು ಅಮೌಂಟ್ ಇವಾಗಿದೆ, ಅವರಲ್ಲಿ ಇವಾಗ ಎಷ್ಟು ಅಮೌಂಟ್ ಇದೆ ಅಂತ ನೋಡೋದಾದ್ರೆ, ಪಂಜಾಬ್ ಕಿಂಗ್ಸ್ ತಂಡದಲ್ಲಿ 110.5 ಕೋಟಿ ಅಮೌಂಟನ್ನು ಇವಾಗ ಉಳಿಸ್ಕೊಂಡಿದ್ದಾರೆ. ಅಂದರೆ ಟೋಟಲ್ 10 ಟೀಮಲ್ಲಿ ಜಾಸ್ತಿ ಹಣವನ್ನು ಉಳಿಸ್ಕೊಂಡಿರುವಂಥ ಟೀಮ್ ಅಂತ ನೋಡೋದಾದರೆ ಪಂಜಾಬ್ ಕಿಂಗ್ಸ್. ಅದರ ನಂತರದಲ್ಲಿ ಬಂದ್ಬಿಟ್ಟು ನಮ್ಮ
ಇನ್ನೇನು ಬೆಂಗಳೂರು ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ 83 ಕೋಟಿ ಇದೆ. ಹಾಗೇನೆ ದೆಹಲಿ ಕ್ಯಾಪಿಟಲ್ ಬಂದ್ಬಿಟ್ಟು 73 ಕೋಟಿ ಇದೆ. ಗುಜರಾತ್ ಟೈಟನ್ ಬಂದ್ಬಿಟ್ಟು 69 ಕೋಟಿ ಇದೆ. ಲಕ್ನೋ ಬಂದ್ಬಿಟ್ಟು 69 ಕೋಟಿ ಇದೆ. ಹಾಗೇನೆ ಚೆನ್ನೈ ಸೂಪರ್ ಕಿಂಗ್ ಬಂದ್ಬಿಟ್ಟು 55 ಕೋಟಿ ಇದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ ಬಂದ್ಬಿಟ್ಟು 51 ಕೋಟಿ ಇದೆ. ಮುಂಬೈ ಇಂಡಿಯನ್ ಬಂದ್ಬಿಟ್ಟು 45 ಕೋಟಿ ಇದೆ. ನೆಕ್ಸ್ಟ್ ಸನ್ ರೈಸರ್ಸ್ ಹೈದರಾಬಾದ್ ಬಂದ್ಬಿಟ್ಟು 45 ಕೋಟಿ ಇದೆ. ಈ ತರ ಅಮೌಂಟ್ ಅನ್ನು ಉಳ್ಕೊಂಡಿದೆ. ಇವಾಗ ನಾನು ಏನು ಅಮೌಂಟ್ ಬ್ಯಾಲೆನ್ಸ್ ಅಮೌಂಟ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದೆ, ಈ ಅಮೌಂಟ್ ಅಲ್ಲಿ ಉಳಿದಂತ ಪ್ಲೇಯರ್ಸ್ಗಳನ್ನ ಆಕ್ಷನ್ ಟೈಮ್ ಅಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ ಪ್ರತಿ ಫ್ರಾಂಚೈಸಿನ. ಇಲ್ಲಿ ಪ್ರತಿ ತಂಡನೂ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 25 ಆಟಗಾರರನ್ನ ಪರ್ಚೇಸ್ ಮಾಡಬಹುದು. ಮಿನಿಮಮ್ ಅಂತ ಹೇಳಿದ್ರೆ 18, ಅಂದ್ರೆ ಮ್ಯಾಕ್ಸಿಮಮ್ 25, ಮಿನಿಮಮ್ 18 ಪ್ಲೇಯರ್ಸ್ ನ ಪರ್ಚೇಸ್ ಮಾಡಬಹುದು. ಇದರಲ್ಲಿ ಇವಾಗ ಆಗ್ಲೇ ಆಲ್ರೆಡಿ 46 ಜನ ಆಟಗಾರರನ್ನ ಆಲ್ರೆಡಿ ತಮ್ಮ ಫ್ರಾಂಚೈಸಿಗಳು ತಮ್ಮ ತಂಡದಲ್ಲೇ ಉಳಿಸ್ಕೊಂಡಾಗಿದೆ. ಇನ್ನು ಉಳಿದಂತೆ 204 ಪ್ಲೇಯರ್ಸ್ಗಳನ್ನ ಆಕ್ಷನ್ ಟೈಮಲ್ಲಿ ಅವರು ಪರ್ಚೇಸ್ ಮಾಡಬೇಕಾಗಿದೆ. ಅಂದ್ರೆ 204 ಸ್ಲಾಟ್ಗಳು ಇವಾಗ ಓಪನ್ ಇದೆ. ಉಳಿದಿರುವಂತ 204 ಸ್ಲಾಟ್ಗಳು ಏನು ಓಪನ್ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಪ್ರತಿ ತಂಡನೂ 8 ಜನ ವಿದೇಶಿ ಆಟಗಾರರನ್ನ ಪರ್ಚೇಸ್ ಮಾಡೋದಕ್ಕೆ ಆಪ್ಷನ್ ಇದೆ. ಸೊ 8 ಜನ ಅಂತ ಹೇಳಿದ್ರೆ ಟೋಟಲ್ ಆಗಿ ಒಂದು 70 ಸ್ಲಾಟ್ಗಳು ವಿದೇಶಿ ಆಟಗಾರರಿಗೋಸ್ಕರ ಮೀಸಲಿದೆ. ಇನ್ನು ಉಳಿದಂತವರು ಭಾರತೀಯ ಪ್ಲೇಯರ್ಸ್ ಆಗಿರ್ತಾರೆ. ಓಕೆ, ಇದಿಷ್ಟು IPL ಆಕ್ಷನ್ 2025ಗೆ ಸಂಬಂಧಪಟ್ಟಂತ ಲೇಟೆಸ್ಟ್ ನ್ಯೂಸ್ ಆಗಿದೆ. ಈ ನಮ್ಮ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.